ಚರ್ಚೆಗೆ ನಾಂದಿ ಹಾಡಿದ್ದು ಡಿಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ಮಾಧ್ಯಮದಲ್ಲಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇದೆ. ಆದ ಬಳಿಕ ಆಗ್ತಾ ಇರುವಂತಹ ರಾಜಕೀಯ ಚಟಾಪಟಿ ನೀವು ನೋಡಿದ್ರಿ. ಇವತ್ತು ಮತ್ತೆ ಡಿಕೆ ಶಿವಕುಮಾರ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂದ್ರೆ, ವಿ ಆರ್ ಆಲ್ ಫ್ರೆಂಡ್ಸ್, ನನಗೆ ಯಾರ ಜೊತೆ ಕೂಡ ಡಿಫರೆನ್ಸ್ ಇಲ್ಲ. ಪವರ್ ಶೇರಿಂಗ್ ಮಾತಿಗೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇರೋದು, ನನಗೆ ಎಲ್ಲರೂ ಸ್ನೇಹಿತರೆ, ವಿ ಆರ್ ಆಲ್ ಫ್ರೆಂಡ್ಸ್ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ರಾಜಕಾರಣದಲ್ಲಿ ಯಾರೂ ಕೂಡ ಶತ್ರುಗಳಿಲ್ಲ, ಎಲ್ಲರೂ ಜೊತೆಗೂಡಿ ಕೆಲಸವನ್ನು ಮಾಡಿದ್ದೀವಿ ಅನ್ನೋದು ಡಿಕೆ ಶಿವಕುಮಾರ್ ಅವರ ಮಾತು. ಜೊತೆಗೆ ಜೊತೆಗೂಡಿಯೇ ಪಕ್ಷವನ್ನ ಕಟ್ತೇವೆ ಅನ್ನೋ ಸಂಕಲ್ಪ ಅವರದು. ನಾನು ಪರಮೇಶ್ವರ್ ಹತ್ರ ಏನು ಕೂಡ ಮಾತನಾಡಿಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ನ ಭಾಗ ಆಗ್ತಾ ಇದೆ. ಇಂಗ್ಲೀಷ್ ಚಾನಲ್ಗೆ ನಂದೇ ಆದಂತ, ನಾನು ನಿಮ್ಮ ಹತ್ರ ಏನು ಮಾತಾಡಿಲ್ಲ, ಪರಮೇಶ್ವರ್ ಹತ್ರನೂ ಮಾತಾಡಿಲ್ಲ, ಇನ್ನೊಬ್ಬರ ಹತ್ರನೂ ಮಾತಾಡಿಲ್ಲ. ನಾನು ಒಂದು ಇಂಗ್ಲೀಷ್ ಚಾನಲ್ಗೆ ನಂದೇ ಆದಂಥ ಕೆಲವು ವಿಚಾರಗಳನ್ನು ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದೇವೆ. ಏನು ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳೋಕ್ಕಾಗ್ತದಾ? ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯಿತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ನನಗೆ ಯಾರ ಮೇಲೂ ಡಿಫ್ರೆನ್ಸ್ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಎನಿಮೀಸ್ ಇನ್ ಪಾಲಿಟಿಕ್ಸ್. All are friends. Nothing is permanent. All are friends in politics. All are ಎಲ್ಲ ಸೇರಿ ಜೊತೆಗೂಡಿ ಕೆಲಸ ಮಾಡಿದ್ದೀವಿ, ಜೊತೆಗೂಡಿ ಮುಂದುವರಿತೀವಿ, ಜೊತೆಗೂಡಿ ಯಶಸ್ಸನ್ನು ಕಾಣ್ತೀವಿ. ತಣ್ಣನೆಯ ಮಾತುಗಳಿದೆಯಲ್ಲ, ಇದು ನಾನಾ ಅರ್ಥವನ್ನು ಕಲ್ಪಿಸ್ತಾ ಇದೆ. ಅವ್ರು ಏನು ಹೇಳ್ತಾ ಇದ್ದಾರೆ, ನಾನು ಇಲ್ಲೇನು ಮಾತಾಡಿಲ್ಲ, ಅದರ ಅರ್ಥ ನಾನು ಯಾರಿಗೆ ಯಾವ ವೇದಿಕೆಯಲ್ಲಿ ಏನನ್ನ ನೆನಪಿಸ್ಬೇಕೋ ಅದನ್ನ ನೆನಪಿಸಾಗಿದೆ. ಇಲ್ಲೆಲ್ಲ ನಾನು ಚರ್ಚೆ ಮಾಡಲ್ಲ, ಇಲ್ಲೆಲ್ಲ ನಾನು ಮಾತಾಡುವಂಥ ಅಗತ್ಯನೂ ಇಲ್ಲ. ಯಾರಿಗೆ ಯಾವುದನ್ನ ನೆನಪಲ್ಲಿ ಇಡಿ ಅಂತ ಹೇಳಬೇಕಾಗಿತ್ತು ಅದನ್ನು ನಾನು ಹೇಳಿದ್ದೀನಿ ಅನ್ನೋದನ್ನ ಮತ್ತೊಂದ್ಸಲ ಇಂಡೈರೆಕ್ಟ್ ಆಗಿ ಹೇಳ್ದಂಗೆ ಕಾಣಿಸ್ತಾ ಇದೆ. ಅಲ್ಲಿಗೆ ಯಾರಿಗೆ ನೆನಪಲ್ಲಿ ಎಲ್ಲವನ್ನ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇರೋದನ್ನ ಬಯಸ್ತಾ ಇದ್ರು ಡಿ ಕೆ ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡು. ಸೊ ಅವರು ತಲುಪಿಸುವಂತಹ ಮಾಧ್ಯಮ ಯಾವುದು, ವೇದಿಕೆ ಯಾವುದು, ಅದ್ರಲ್ಲಿ ಹೇಳಿದ್ದೀನಿ ನಾನು. ಇಲ್ಲಿ ಯಾವುದೇ ವಿಚಾರಗಳ ಚರ್ಚೆಗೆ ಬರ್ತಾ ಇಲ್ಲ ಮತ್ತು ಇದನ್ನ ನಾನು ಓಪನ್ ಆಗಿ ಡಿಸ್ಕಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಗುರಿ ಇಟ್ಟು ಹೊಡೆದಿದ್ದೀನಿ, ಆ ಗುರಿ ತಾಗಿದೆ. ಇನ್ನು ಬಾಕಿದೆಲ್ಲ ಡಿಸ್ಕಷನ್ಸ್ ನನಗೆ ಬೇಡ ಅನ್ನೋ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಸಹಜವಾಗಿ ಪರಮೇಶ್ವರ್ ಅವರು ಕೂಡ ಡಿಸ್ಟರ್ಬ್ ಆದಾಗ ಕಾಣಿಸ್ತಾ ಇದೆ. ಬಿಕಾಸ್ 2013ರಿಂದ ಕುರ್ಚಿ ಆಸೆಯಲ್ಲಿ ಇದ್ರು ಡಾಕ್ಟರ್ ಜಿ ಪರಮೇಶ್ವರ್.